ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿನ್ನೆ ನಾವು ಶಕ್ತಿಪಾತ್ ಅಂತೇಳಿ ದೀಕ್ಷಾ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ, ಹೌದಲ್ವಾ? ಅದಾದ ನಂತರ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ಅಂತ ಹೇಳಿದ್ದೆ. ಯಾಕೆ ನಾನು ಅನುಭವಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ ಹಾಗೆ ತುಂಬಾ ದಿವ್ಯ ಆತ್ಮಗಳು ಅವ್ರ ಕಷ್ಟಗಳಿಂದ ನೋವುಗಳಿಂದ ದುಃಖಗಳಿಂದ ತೊಳ್ಳಾಡ್ತಾ ಇರ್ತಾರೆ. ಅವ್ರಿಗೆ ಯಾರಿಗೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಿಮ್ಮ ಅನುಭವಗಳನ್ನ ನೀವು ಶೇರ್ ಮಾಡಿದಾಗ ಅವರೊಳಗಿರುವಂತ ಒಂದು ಆ ಪರಮಾತ್ಮನ ಅನುಗ್ರಹದಿಂದ ನಾವು ಇದನ್ನ ಕಲಿಬೇಕು ಅಂತ ಹೇಳಿ ಅವರ ಪ್ರಾಬ್ಲಮ್ಸ್ ಗಳಿಗೆ ಉತ್ತರಗಳು ಸಿಗುವಂತಾಗತ್ತೆ. ಅದು ಯಾವ ದಿವ್ಯಾತ್ಮಗಳಿಂದ ಯಾರಿಗೆ ಯಾವಾಗ ಪರಿವರ್ತನೆ ಆಗುತ್ತೋ ಗೊತ್ತಿಲ್ಲ. ಯಾವ್ದೋ ಒಂದು ವಿಡಿಯೋಸ್ ನೋಡಿದ್ರಿ ನೀವು, ಹೌದಲ್ವಾ? ನೀವು ಕನೆಕ್ಟಿವಿಟಿ ಆದ್ರಿ. ನಿಮ್ಮ ಮಾತನ್ನ ಕೇಳಿ ಯಾವ ದಿವ್ಯಾತ್ಮಗಳು ಕನೆಕ್ಟ್ ಆಗುತ್ತೋ ಗೊತ್ತಿರಲ್ಲ. ಹಾಗಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರ, ಹೇಗಾಗ್ಬಿಡುತ್ತೋ ಅಂತ ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಾವ್ ಮಾಡ್ತಾ ಇರೋದ್ರಲ್ಲಿ ಎಂತ ಕೆಲ್ಸ, ನಿಮ್ ಅನುಭವಗಳನ್ನ ಶೇರ್ ಮಾಡ್ತಾ ಇದೀರ ಅಷ್ಟೇ. ಅದರಿಂದ ನಿಮ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗೋದಿಲ್ಲ ಅಂತ ಹೇಳ್ತೀನಿ. ನಿಮ್ಮ ಅನುಭವಗಳನ್ನ ನನಗೆ ಶೇರ್ ಮಾಡ್ಬೇಕು ನೀವು ಅಂತ ಕೇಳ್ಕೊಳ್ತೀನಿ. ನಿನ್ನೆ ಅಟೆಂಡ್ ಮಾಡಿದಂತಹ ಶಕ್ತಿಪಾತಲ್ಲಿ ನಿಮ್ಮ ಅನುಭವಗಳು ಹೇಗಾಯ್ತು, ಅದು ಸಣ್ಣದು ಚಿಕ್ಕದು ಹಾಗೆ ಹೀಗೆ ಏನು ಸೆಕೆಂಡ್ ಥಾಟ್ಸ್ ಯೋಚನೆ ಮಾಡ್ರಿ. ಸುಚಿತ್ರಾ ಅವರು, ಪವಿತ್ರ ಅವರಿದ್ದಾರೆ, ಹರಿಣಿಯವರು ಹೊಸಬ್ರು ಅಂತ ಅನ್ಸುತ್ತೆ. ಮಾತಾಡಿ ಸುಚಿತ್ರಾ ಅವ್ರೆ, ಹೇಗನ್ನಿಸ್ತು? ಶಕ್ತಿಪಾತ ಆಗ್ಬೇಕಾದ್ರ ನನಗ ಈ ಆಜ್ಞಾ ಚಕ್ರ ಒಳಗ ಇದು ವೈಬ್ರೇಷನ್ ಸ್ಟಾರ್ಟ್ ಆಯ್ತ್ರಿ. ವೈಬ್ರೇಷನ್ ಆಗ್ತಾ ಅಂದ್ರೆ ಇಲ್ಲಿ ರೌಂಡ್ ಅಂಗಿ ಅಂದ್ರ ಇದು ಈ ಸೆಳೆತ ಸ್ಟಾರ್ಟ್ ಆಗಿ ಇಡೀ ತಲೆ ಎಲ್ಲಾ ವೈಬ್ರೇಷನ್ ವೈಬ್ರೇಷನ್ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಆಜ್ಞಾ ಚಕ್ರದೊಳಗ ಅದು ವೈಬ್ರೇಷನ್ ರೌಂಡ್ ಅಂಗಿ ಚಕ್ರಾಕಾರವಾಗಿ ಹೊರಗ್ ಕಲರ್ ಆಗಿ ಹೊರಗ್ ಬರೋದು ಕಾಣಿಸಕೈತ್ರಿ. ಬಣ್ಣ ಬಣ್ಣಗಳ ತರ ಎಲ್ಲಾ ಕಾಣಿಸ್ತಾ ಇತ್ತು ನಿಮ್ಗೆ. ಆಮೇಲೆ ಲಾಸ್ಟಿಗೆ ಗೋಲ್ಡನ್ ಕಲರ್ ಲೈಟ್ ಬಂದು ಸ್ಪ್ರೆಡ್ ಆದಂಗ ಆಯ್ತು. ವಾವ್, ಸೂಪರ್. ಎಂತ ಅದ್ಭುತವಾದಂತ ಅನುಭವ ನಿಮ್ಗೆ, ಹೌದಲ್ವಾ? ಇದೇ ಫಸ್ಟ್ ಟೈಮ್ ನೀವು ರೇಖಿ ಮಾಡಿರೋದು? ಫಸ್ಟ್ ಲೆವೆಲ್ ಆಗಿತ್ರಿ ಮ್ಯಾಮ್. ಫಸ್ಟ್ ಲೆವೆಲ್ ಆಗಿತ್ತು. ಆಗ ನಿಮ್ಗೆ ಈ ತರ ಅನುಭವ ಆಗಿತ್ತಾ? ಇಲ್ರಿ, ಏನು ಅನುಭವ ಆಗಿರ್ಲಿಲ್ಲ. ಈ ರೀತಿ ಆಗಿದ್ದಿಲ್ಲ. ವಿಡಿಯೋ ಆನ್ ಮಾಡ್ಕೊಳ್ಳಿ, ನೋಡಿ ಏನೋ ಆಗಿದೆ ಅನ್ಸುತ್ತೆ. ಸೂಪರ್ ಸೂಪರ್, ಒಳ್ಳೇದಾದಂತ ಅನುಭವ ನಿಮ್ಗಾಗಿದೆ. ಆದ್ರೆ ಮೇಡಮ್ ನನಗೆ ಹಿಂಗ ಏನಾದ್ರು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ಬೇಕಂತಿರ್ಲ, ಅದ್ ಅಲ್ಲಿ ಬರಂಗೇ ಇಲ್ರಿ ನನಗ. ಇರ್ಲಿ, ಸಮಯ ತಗೊಳುತ್ತೆ ಅಲ್ವಾ? ಸಡನ್ ಆಗಿ ಕಲ್ಪನೆ ಮಾಡಿ ಅಂತ ಹೇಳಿದ್ರೆ ಕಲ್ಪನೆ ಮಾಡೋದಿಕ್ಕೆ ಆಗಲ್ಲ, ಸಮಯ ತಗೊಳುತ್ತೆ. ಏನ್ ಟೆನ್ಷನ್ ಮಾಡ್ಕೋಬೇಡಿ. ಹೋಗ್ತಾ 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 ನಿಮ್ಗೆ ಅದು ಅನುಭವಕ್ಕೆ ಬರೋದು ಸಾಧ್ಯ ಆಗುತ್ತೆ.
ಅದಕ್ಕೇನ್ ಹ್ಮ್ ಗಾಬರಿ ಮಾಡ್ಕೊಳ್ಳೋಂಥದ್ದು ಏನು ಮಾಡ್ಬೇಡಿ. ಆರಾಮ್ಸೆ ನಿಮ್ಗೆ ಏನ್ ಹ್ಮ್ ಮಾಡಕ್ಕಾಗುತ್ತೋ, ಏನ್ ವಿಜುವಲೈಸೇಷನ್ ಮಾಡಕ್ಕಾಗುತ್ತೋ ಅದು ಮಾಡಿ ಅಷ್ಟೇ. ಹೋಗ್ತಾ ಹೋಗ್ತಾ ಹ್ಮ್ ಹೋಗ್ತಾ ನಿಮ್ಗೆ ಅದ ಅನುಭವಗಳಿಗೆ ನಿಮ್ಗೆ ಅದು ಕಾಣಿಸೋದಿಕ್ಕೆ ಪ್ರಾರಂಭ ಆಗುತ್ತೆ. ಹ್ಮ್ ಸೂಪರ್ ಸೂಪರ್. ಆಮೇಲೆ ಒಳ್ಳೆ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಲಾಸ್ಟಿಗೆ ಒಂದ್ಸಲ ಮೈ ಜುಮ್ ಅಂದ್ ಬಿಡ್ತಾರೆ ಅಷ್ಟೇ. ಹಾ ಹಾ ಹಾ. ಇಲ್ಲ, ಒಳ್ಳೆಯದಾದಂತ ಅನುಭವ ಆಗಿದೆ. ಗಾಬರಿ ಮಾಡ್ಕೊಳ್ಳುವಂತದ್ದು ಏನು ಇಲ್ಲ. ಒಳ್ಳೆ ಅದ್ಭುತ ಅನುಭವ ನಿಮ್ಗಾಗಿರೋದು. ಧನ್ಯವಾದಗಳು ನಿಮ್ಮ ಅನುಭವಗಳನ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಪವಿ- ನೀವು ಇಷ್ಟ ಕಲ್ಸಿದ್ದಕ್ಕ ನಮ್ಗ ಇಷ್ಟ ಅನುಭವ ಆಗೈತ್ರಿ. ಎಲ್ಲ ಶಕ್ತಿ ನಿಮ್ಮೊಳಗಡೆನೆ ಇದೆ. ನಿಮ್ ಒಳಗಡೆ ಇರುವಂತಹ ಪರಮಾತ್ಮನ ಅನುಗ್ರಹ ಇದು. ನಮ್ಮದು ನಿಜವಾಗ್ಲೂ ನಾನಂತೂ ನನ್ನದು ಏನು ಅಲ್ಲ ಅಂತ ಹೇಳ್ತೀನಿ ನಾನು. ಆದ್ರೂ ಒಳ್ಳೇದು. ನೀವು ನಮ್ಗ ಫ್ರೀ ಆಗಿ ಇಷ್ಟ ಹೇಳ್ತಾನ ಅಂದಾಗ ನಾವ್ ನಿಮಗ್ ಕನೆಕ್ಟ್ ಆದ್ವಿ. ಅಂದ್ರೆ ಇಂಥದೆಲ್ಲ ಕಲೀಲಿಕ್ಕೆ ಮನ್ಯಾಗ ಸಪೋರ್ಟ್ ಮಾಡೋದಿಲ್ಲಲ್ಲ ಮೇಡಮ್. ಹೌದು. ನಿಮ್ಗೆ ಯಾಕೆ ಹಂಗಾಗಿ ಇಂಟ್ರೆಸ್ಟ್ ಬಂತು ಮತ್ತೆ? ಆದ್ರೂ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತೇಳಿ. ಹಾ 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 ಹಾ. ಒಳ್ಳೇದು ಆದ್ರೂ ಒಳ್ಳೇದು, ಕಲಿ ಕಲಿ. ಇಲ್ಲ, ಒಳ್ಳೇದಾಗತ್ತೆ. ಹ್ಮ್ ಅದು ನಿಮ್ಮ ಆಯ್ಕೆ ಹ್ಮ್ ಎಲ್ಲ, ಅದು ಆ ಪರಮಾತ್ಮ ಬರ್ದ್ಬಿಟ್ಟಿದ್ದಾನೆ. ಇಲ್ಲಾಂದ್ರೆ ನಿಮ್ ಮನ್ಸು ಈ ಕಡೆ ಬರಕ್ ಸಾಧ್ಯ ಆಗಲ್ಲ. ಹಾ ರೀ. ಒಂದು ತೃಪ್ತಿ ನಿಮ್ಗೆ ಏನೋ ಮನಸ್ಸಿಗೆ ಬೇಕು ಬೇಕು ಅಂತ ಕಾಯ್ತಾ ಇರ್ತೀರಲ್ವಾ, ಏನೋ ನಿಮ್ ಹಾ ತೃಪ್ತಿ ಆಗಿಲ್ಲ ಒಟ್ನಲ್ಲಿ. ಹುಡುಕ್ತಾ ಇದ್ದೀರಾ ಹುಡುಕ್ತಾ ಇದ್ದೀರಾ ಹುಡುಕ್ತಾ ಇದ್ದೀರಾ, ಕೊನೆಗೆ ಇಲ್ಲಿ ಬಂದು ಹ್ಮ್. ನಿಂತಿದ್ದೀರಾ. ಎಲ್ಲವೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಇವಾಗ ನಾವು ಅಭ್ಯಾಸ. ಬೇರೆ ಹಾ, ಕಡೆ ಇದ್ದವ್ರಿಗೂ ಹೀಲಿಂಗ್ ಮಾಡ್ಬೋದನ್ರಿ ಮೇಡಮ್? ಮಾಡ್ಬೋದು. ರೇಖಿ ಲೆವೆಲ್ 1, 2 ಕಲ್ತಿರೋರು ನಿಮ್ಮ ಬ್ಲಡ್ ರಿಲೇಷನ್ಸ್ ಹ್ಮ್ ಗಳಿಗೆ, ರಕ್ತ ಸಂಬಂಧಿಕರುಗಳು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನೀವು ಹೀಲಿಂಗ್ ಮಾಡ್ಬೋದು. ರೇಖಿ ಲೆವೆಲ್ 1, 2. ಹ್ಮ್ ಹಾ ರೀ. ನಿಮ್ಮ ಈ ರಕ್ತ ಗಂಡ, ಸಂಬಂಧಿಕರ ಇಲ್ದವ್ರಿಗೆ ರಕ್ತ ಮಾಡಾಕ್ ಸಂಬಂಧಿಕರಿಗೆ ಬರಂಗಿಲ್ಲ? ಮಾಡಕ್ಕಾಗಲ್ಲ. ಹ್ಮ್ ಅದಕ್ಕೆ ನೀವು ರೇಖಿ ಲೆವೆಲ್ 3 ಕಲಿಬೇಕು. ಹಾ ರೀ. ನಿಮ್ಮ ಮನೆಯವರಿಗೆ, ಕುಟುಂಬದವರಿಗೆ, ಪರಿವಾರದವರಿಗೆ ನೀವು ಹ್ಮ್. ಹೀಲಿಂಗ್ ಅನ್ನ ಮಾಡ್ಕೊಳ್ಳಿ. ಹಾ ರೀ. ಸರಿ ಸರಿ. ಹಾ ಪವಿತ್ರ ಥ್ಯಾಂಕ್ ಅವ್ರು ಯು ಮೇಡಮ್. ಹೇಳ್ಬೇಕು. ಧನ್ಯವಾದಗಳು. ಪವಿತ್ರ ಅವ್ರು ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಬೇಕು ಇವಾಗ. ನಮಸ್ತೆ ನಮಸ್ತೆ ಪವಿತ್ರ ಮ್ಯಾಮ್. ಅವ್ರೆ. ನಮಸ್ತೆ, ಹೇಗಿದ್ದೀರಾ? ತುಂಬಾ ಖುಷಿ ಚೆನ್ನಾಗಿದ್ದೀನಿ ಮ್ಯಾಮ್. ಇದ್ದೀರಾ, ನೆನ್ನೆ ಖುಷಿ ಇದ್ದೀರಾ ಅಂತ ಅನಿಸ್ತಾ ಇದೆ. ಖುಷಿ ಅಲ್ಲ ಮ್ಯಾಮ್. ನೆನ್ನೆ ನೀವ್ ಕೈ ಹಿಂಗ್ ಇಡಕ್ ಹೇಳಿದ್ರಲ್ಲ ಮ್ಯಾಮ್ ನೀವು. ಹಾ ಹಾ ಆವಾಗ ನಾನ್ ಕಣ್ ಮುಚ್ಕೊಂಡ್ ಕೈ ಹಿಂಗ್ ಇಟ್ಟಿದ್ದೆ. ಕಣ್ ತೆಗಿಯೋಷ್ಟೊತ್ತಿಗೆ ಕ್ಲಾಸ್ ಡಿಸ್ಕನೆಕ್ಟ್ ಆಗ್ಬಿಟ್ಟಿತ್ತು. ಹಾ ಹಾ ಹಾ. ಆಮೇಲೆ ನೋಡಿದ್ರೆ ಮತ್ತೆ ಕ್ಲಾಸ್ ಮುಗ್ದಿತ್ತಲ್ವಾ ಮ್ಯಾಮ್. ಸರ್ ಅದು ಓಂ ಮಂತ್ರ ಒಂದು ಹಾಫ್ ಹೇಳಿದೆ ನಾನು. ಹಾ ಬಟ್ ಹಾ. ಅಂತ ಏನ್ ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ನಮ್ ಪವರ್ ಬಂದಿದೆ ಅಂತ ಹೆಂಗ್ ಗೊತ್ತಾಗತ್ತೆ ಮ್ಯಾಮ್ ಇದು? ಅದ್ ಬರ್ಲೇಬೇಕು. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವ್ರಿಗೆ ವೈಬ್ರೇಷನ್ ಆಗಲ್ಲ. ಅದೊಂದ್ ಸ್ಥಿತಿ ಇರುತ್ತೆ. ಎಲ್ಲರಿಗೂ ಒಂದೇ ತರ ಆಗ್ಬೇಕು ಅಂತ ಏನು ಇಲ್ಲ. ನೀವು ಸ್ವಲ್ಪ ಟೆನ್ಷನ್ ಆದ್ರೆ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಕನ್ಫ್ಯೂಷನ್ ಇಲ್ಲ ಆಗೋಯ್ತು ಅನ್ಸುತ್ತೆ. ಪೂರ್ತಿ ನಂಬಿಕೆಯಿಂದಾನೇ ನಾನು ಇದ್ದಿದ್ದೆ ಮ್ಯಾಮ್. ಅಲ್ಲಲ್ಲ, ಆತರ ಒಂದಿನಾನು ಅಲ್ಲ, ಡೌಟ್ ಆತರ ಇಲ್ಲ. ಅಲ್ಲ. ಟೆನ್ಷನ್ ಅಂತ ಹೇಳಿದ್ರೆ ಕ್ಲಾಸ್ ಮುಗ್ದೋಯ್ತಾ, ಇದೆಯಾ ಇಲ್ವಾ ಅಂತ ಆತರ ಗಾಬರಿ ಹಾ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ನಾನ್ ಹೌದದು ನೀವು ಹೇಳ್ತಿದ್ದೆಲ್ಲ, ಅದು ಇದು ಮುಗಿದ್ಮೇಲೆ ಶಕ್ತಿಪಾತ ಅಂತ ಹೇಳಿದ್ರಲ್ವಾ ಶಕ್ತಿಪಾತ್. ಸಿಕ್ಸ್ಡೆ. ಹಾ ಅದೇ ಇತ್ತು ನನ್ ಮೈಂಡ್ ಅಲ್ಲಿ. ಇನ್ನು ಹಾ. ನೆಕ್ಸ್ಟ್ ಏನಿದೆ ಇದು ಫಸ್ಟ್ ಟೈಮ್ ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ವಲ್ಪ ವೇಟ್ ಮಾಡ್ತಾ ಇದ್ದೆ ಏನಿರ್ಬೋದು ಅಂತ. ಸಡನ್ ಆಗಿ ನಾ ಕ್ಲಾಸ್ ಡಿಸ್ಕನೆಕ್ಟ್ ಆದ್ಮೇಲೆ ನಮ್ಗೆ ನಾ ಇದಾಯ್ತು. ಹೇಳಿದ್ನಲ್ಲ, ಡಿಸ್ಕನೆಕ್ಟ್ ಆಗುತ್ತೆ, ಆಮೇಲೆ ಆಡಿಯೋ ಹಾಕೊಂಡು ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ದೆ. ನೀವು ಗಮನಿಸಿಲ್ಲ ಅನ್ಸುತ್ತೆ. ಇರ್ಲಿ, ಒಟ್ಟಲ್ಲಿ ಮನ್ಸು ಹೇಗ್ ಅನಿಸ್ತು? ವೈಬ್ರೇಷನ್ ಆಗ್ಬೇಕು, ಆ ತರನೇ ಶೇಕ್ ಆಗ್ಬೇಕು ಅಂತ ಏನಿಲ್ಲ. ಒಂದು ಸ್ಥಿತಿ ಬರುತ್ತೆ ನೋಡಿ, ಮನ್ಸು ಸಮಾಧಾನವಾಗುತ್ತೆ. ಒಂಥರ ಕೆಲವೊಮ್ಮೆ ಆನಂದ ಹೌದು. ಆಗುತ್ತೆ, ಕೆಲವೊಂದ್ಸಲ ತಣ್ಣನೆ ಅನುಭವ ಅನ್ಸುತ್ತೆ. ಅಂದ್ರೆ ನಾನು ಮೆಡಿಟೇಷನ್ ಮಾಡ್ತೀನಿ ಮ್ಯಾಮ್. ಯೂಶಲಿ ಡೈಲಿ ಮಾಡ್ತಾ ಇರ್ತೀನಿ. ಹ್ಮ್ ಅದು ಹ್ಮ್ ಓಂ ಮಂತ್ರ ಹಾಕಿ ಮಾಡ್ದಾಗ್ಲೂನು ನಾನು ಫುಲ್ ಬ್ಲಾಂಕ್ ಆಗೇ ಮಾಡೋದ್. ನಾನು ಏನು ನನ್ನ ಸಂಕಲ್ಪ ಅವೆಲ್ಲ ಏನು ಇಟ್ಕೊಳ್ಳೋದಿಲ್ಲ. ಹ್ಮ್ 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 ಹಾಗಾಗಿ ನನ್ಗೆ ಬರೀ ಝೀರೋ ಥಾಟ್ ಅಲ್ಲೇ ನಾನು ಧ್ಯಾನ ಮಾಡ್ತೀನಿ ಯಾವಾಗ್ಲೂ. ಹ್ಮ್ ಹ್ಮ್ ಹ್ಮ್. ಅದೇ ರೀತಿನೇ ಮಾಡಿದ್ದು ಮ್ಯಾಮ್ ನಾನು. ಒಳ್ಳೇದಾಯ್ತು ಒಳ್ಳೇದಾಯ್ತು. ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಧ್ಯಾನಕ್ಕೆ ಅಂದ್ರೆ ಕೂತ್ಕೊಂಡ್ರಲ್ಲ. ಹಾ. ಹೌದು. ಹೇಳಿ ಇದು ಹೇಳಿ. ನೋಡೋಣ ಅಂತ ನನ್ ಮಗನ್ಗೆ ಸ್ವಲ್ಪ ಮಾಡೋಣ ಅಂತ ಇದು ಮಾಡ್ದೆ ಮ್ಯಾಮ್. ಅದು ಚೋಕ್ರೆ ಹಾಕೊಂಡು ಹ್ಮ್ 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 ನಾನು ಎಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಹೇಳಿಲ್ಲ. ಅವ್ನ್ ಕಣ್ಮುಚ್ಚಿ ಮಲಗಿಸಿ ಇಲ್ಲಿ ಮಾಡ್ತಾ ಇದ್ದೆ. ಕಣ್ ಹ್ಮ್ ತೆಗ್ದು ಏನಾದ್ರು ಆಯ್ತಾ ಅಂತ ಕೇಳಿದ್ರೆ ಎಲ್ಲಿ ಅಂತ ಅವ್ನಿಗೆ ಹೇಳಿರ್ಲಿಲ್ಲ.
ಓಕೆ ಓಕೆ ಬಟ್ ಅವನೇ ಹೇಳ್ದ ನನಗೆ ಈ ಪ್ಲೇಸ್ ಅಲ್ಲಿ ಸ್ವಲ್ಪ ಜುಮ್ ಅನಿಸ್ತಮ್ಮ ಇಷ್ಟು ಈ ತರ ಆಯ್ತು ಅಂತ ಹೇಳ್ದ. ನಾನು ಮಾಡಿದಿದ್ದು ರೇಖಿ. ಓಕೆ ಓಕೆ ನೋಡಿದ್ರಾ ಮಕ್ಕಳಿಗೆ ಬೇಗ ಏನೋ ಗೊತ್ತಾಗುತ್ತೆ. ಅದೇ ಎಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅದೇ ಪ್ಲೇಸೇ ತೋರ್ಸಿದ. ನನ್ಗೇನೋ ಒಂಚೂರು ಕನ್ಫರ್ಮೇಶನ್ ಅನ್ನಿಸ್ತು. ನೋಡಿದ್ರಾ ಆಗುತ್ತೆ ಬಟ್ ಆಗುತ್ತೆ. ನೀವ್ ಹೇಳ್ಬೇಕು ಮ್ಯಾಮ್ ಏನ್ ನಮ್ಗ ಏನ್ ಎಷ್ಟಿದೆ ಏನು ಅಂತ ಇದ್ರ ಬಗ್ಗೆ. ಏನಿಲ್ಲ ಏನಿಲ್ಲ. ಕೆಲವ್ರಿಗೆ ಏನ್ ಗೊತ್ತಾ, ಕೆಲವ್ರ ಅನುಭವ ಬರುತ್ತೆ, ಕೆಲವ್ರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ಬಣ್ಣಗಳು ಕಾಣಿಸುತ್ತೆ. ಅವರ ಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಧ್ಯಾನದಲ್ಲಿ ಎಲ್ಲರಿಗೂ ಒಂದೇ ರೀತಿ ಅನುಭವ ಆಗ್ಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೇಡಿ. ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಸ್ಥಿತಿ ಇರುತ್ತೆ. ನಿಮಗೆ ಹೌದು. ನೀವು ಆಲ್ರೆಡಿ ಧ್ಯಾನ ಮಾಡ್ತಾ ಇದ್ದೀರಲ್ವಾ, ಹಾಗಾಗಿ ನಿಮ್ಗೆ ಏನಿಲ್ಲ, ಇನ್ನೂ ಉನ್ನತವಾದಂತ ಸ್ಥಿತಿಗೆ ನೀವು ತಲುಪ್ತೀರಾ. ಅಂದ್ರೆ ಧ್ಯಾನದಲ್ಲೇ ನನ್ಗೆ ಇದು ಬರೀ ಕಣ್ಣು ಕಾಣಿಸಿದೆ, ಕಲರ್ ಕಾಣಿಸಿದೆ. ಇದಕ್ ಮುಂಚೆ ಹಾ ಪರ್ಪಲ್ ಕಲರ್ ಕಾಣಿಸೋದು, ರಿಂಗ್ ಆಗಿ ಕಲರ್ಸ್ ಆತರ ಎಲ್ಲ ಸುಮಾರು ಅನುಭವ ಆಗಿದೆ ಮ್ಯಾಮ್. ಹೊಸ ಮುಖಗಳು ಬಂದಿದೆ. ಹ್ಮ್. ಆ ಈ ತರ ಎಲ್ಲ ಗೊತ್ತಾಗಿದೆ. ಬಟ್ ನಿನ್ನೆ ಆತರ ನನ್ಗೇನು ಅನ್ಸಿಲ್ಲ ಅಷ್ಟೇ. ಏನ್ ಗೊತ್ತಾ, ಈಗ ಒಂದನೇ ಕ್ಲಾಸ್ ಓದಿದ್ಮೇಲೆ ಮತ್ತೆ ಬರೀ ಒಂದನೇ ಕ್ಲಾಸೇ ಓದ್ತೀರಾ? ಈಗ ಬಣ್ಣಗಳು ಕಾಣಿಸ್ತು, ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಅಲ್ವಾ. ಹಾ ಒಂದೊಂದ್ ಸ್ಥಿತಿಗೆ ನೀವು ಹೋಗ್ತಾ ಇರ್ತೀರಾ. ನಿಮ್ ಮನಸ್ಸೇನು, ನನಗೆ ಅವತ್ ಬಣ್ಣ ಕಾಣಿಸಿತ್ತು, ಇವತ್ ಯಾವ ನಿಮ್ಗೆ ಅರಿವಿಲ್ದೇನೆ ನಿಮ್ ಮನ್ಸು ಏನ್ ಮಾಡ್ತಾ ಇರುತ್ತೆ, ಅವತ್ತು ಪರ್ಪಲ್ ಬಣ್ಣ ಕಾಣಿಸಿತ್ತು, ನೋಡೋಣ ಇವತ್ ಯಾವ ಬಣ್ಣ ಕಾಣಿಸ್ಬಹುದು ಅನ್ಸುತ್ತೆ, ಅನ್ಸಲ್ವಾ ಮನ್ಸು? ಇಲ್ಲ, ನನ್ಗೆ ಆ ಸ್ಟೇಜ್ ಇಂದ ಇಲ್ಲೂ ನಿಮ್ ಹತ್ರ ಇಷ್ಟು ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಇದೊಂದು ನೆಕ್ಸ್ಟ್ ಸ್ಟೆಪ್ ಬಂದಂಗೆ ನಾನು ಸಂತೋಷವಾಗಿದ್ದೀನಿ ಮ್ಯಾಮ್. ಆಗುತ್ತೆ. ಕೆಲವರಿಗೆ ಅನುಭವ ಆಗುತ್ತೆ, ಕೆಲವರಿಗೆ ವೈಬ್ರೇಷನ್ ಆಗ್ಲೇಬೇಕು ಅಂತ ತಿಳ್ಕೊಬೇಡಿ ನೀವು. ಕೆಲವರಿಗೆ ಏನಾಗುತ್ತೆ ಗೊತ್ತಾ, ಸ್ಥಿರವಾಗಿರ್ತಾರೆ, ಇನ್ನು ಉನ್ನತವಾದಂತ ಸ್ಥಿತಿಗಳು ನಿಮ್ಗೆ ಹೋಗ್ತಾ ಅನುಭವಕ್ಕೆ ಬರುತ್ತೆ. ಅದು ಏನು ಆಗಿಲ್ಲ ಅಂದ್ರೆ ನಂಗೆ ಏನು ಎಫೆಕ್ಟೇ ಆಗಿಲ್ಲ ಅಂತ ಅನ್ಕೋಬೇಡಿ. ಇಲ್ಲ, ನಂಬಿಕೆ ಇದೆ ಮ್ಯಾಮ್. ಅದು ಯೂನಿವರ್ಸ್ ನ ನಂಬೋದಕ್ಕೆ ನಾವ್ ಇಲ್ವರೆಗೂ ಬಂದಿದೀವಿ ಅಂತ ನಂಬ್ತೀನಿ. ಎಷ್ಟೇ ಯೂಟ್ಯೂಬ್ ಅಲ್ಲಿ ನೋಡಿದ್ರೇನು ಈ ಗುರುಗಳು ಸಿಕ್ಕಿ ನಮ್ಗೆ ಇಷ್ಟ ಅವಕಾಶ ಸಿಕ್ತಲ್ಲ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಮ್ಯಾಮ್. ಎಲ್ಲ ಅಷ್ಟೇ ನಿಮ್ಮ ಒಳಗಡೆ ಇರುವಂತ ಪರಮಾತ್ಮನ ಅನುಗ್ರಹನೇ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದೆ. ನಾನ್ ಹೇಳ್ತೀನಿ, ನನ್ನದ್ ಏನು ಇಲ್ಲ ಅಂತಾನೆ ನಾನು ಹೇಳೋದು. ನಾವ್ ಏನು ಮಾಡಿಲ್ಲ ಅಂತಾನೆ ಹೇಳೋದು ನಾನು. ಎಲ್ಲ ನಿಮ್ಮೊಳಗಡೆನೆ ಇದೆ. ಆ ನಿಮ್ಮೊಳಗಡೆ ಇರುವಂತ ಪರಮಾತ್ಮನ ಎಲ್ಲಾನು ಕೂಡ ನಿಮ್ ಕೈಲಿ ಮಾಡಿಸ್ತಾ ಇದೀನಿ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇನ್ನು ನಿಮ್ಗೆ ಈಗ ಹೀಲಿಂಗ್ ಸ್ಟಾರ್ಟ್ ಮಾಡಿದಿರಲ್ವಾ, ನಿಮ್ ಮನೆಯವರಿಗೆ ನಿಮ್ಗೆ ಮಾಡ್ತಾ ಬಂತು ಅಂದ್ರೆ ನೀವು ತ್ರಾಟಕ ಕ್ರಿಯೆ ಮಾಡ್ತಾ ಬನ್ನಿ, ದೀಪ ನೋಡ್ತಾ ಬನ್ನಿ. ನಿಮ್ಗೆ ಪ್ರತಿಯೊಂದು ನಿಮ್ಮ ಮೂರನೇ ಕಣ್ಣಿಗೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ, ಅನುಭವ ಬರುತ್ತೆ. ಅದ್ ಹೇಗ್ ರಿಮೂವ್ ಆಗ್ತಾ ಇದೆ, ಯಾವ ಪ್ಲೇಸ್ ಅಲ್ಲಿ ಇದೆ, ಎಲ್ಲಿ ತೊಂದ್ರೆ ಇದೆ, ಎಲ್ಲವೂ ನಿಮ್ಗೆ ಅನುಭವ ಬರುತ್ತೆ. ಸ್ವಲ್ಪ ಸಾಧನೆ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸರಳವಾಗಿ ಮಾಡ್ತಾ ಬನ್ನಿ. ಇದು ಚಿಕ್ಕ ಮಕ್ಳಿಗೆ ಗೊತ್ತಾಗತ್ತಲ್ವಾ ಮ್ಯಾಮ್. ಇದು ಸ್ವಲ್ಪ ಕೈ ನನ್ ಫುಲ್ ಟಚ್ ಮಾಡಿರ್ಲಿಲ್ಲ ಮ್ಯಾಮ್, ಮೇಲೇನೆ ಇಟ್ಟಿದ್ದು ಕೈ. ಬಟ್ ಅವ್ರಿಗೆ ಅದು ವೈಬ್ರೇಷನ್ ಆಗಿದೆ ನೋಡಿ, ಮಗನ್ಗೆ ಆಗಿದೆ. ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ, ಬೇಗ ಗೊತ್ತಾಗುತ್ತೆ. ಫುಲ್ ಸ್ಕಿನ್ ಟಚ್ ಮಾಡಿಲ್ಲ ನಾನು, ಸ್ವಲ್ಪ ಮೇಲೇನೆ ಇತ್ತು ನನ್ ಕೈ. ಬಟ್ ಅದ್ ಮ್ಯಾಗ್ನೆಟಿಕ್ ವೇವ್ ತರ ಬಂತು, ಅದೇನೋ ಅಂತ ಹೇಳ್ದ. ಇನ್ನು 12 years ಅವನಿಗೆ. ಇಲ್ಲ, ಆಗುತ್ತೆ. ಅದ್ಭುತವಾಗಿರುವಂತ ಅನುಭವ. ನಿಮ್ ಮಗನೇ ನಿಮ್ಗೆ ಸಾಕ್ಷಿ, ಬೇರೆ ಯಾರು ಇಲ್ಲಿ ಕೈ ಮೇಲೆ ಹಿಂಗ್ ಇಟ್ಟಿದ್ದೆ ಮ್ಯಾಮ್. ಇನ್ನೊಂದ್ಸಲ ನೋಡೋಣ ಅಂತ, ನಿಜನ ಸುಳ್ಳು ಅಂತ ಕೈ ಮೇಲೆ ಹಿಂಗ್ ಇಟ್ಟಿದ್ದೆ. ಕೂದ್ಲೆಲ್ಲ ನಿಂತಿದೆ ಅಮ್ಮ ಕೈ ಮೇಲೆ ಅಂತ ಹೇಳ್ತಿದ್ದಾನೆ. ಸೆಕೆಂಡ್ ಟೈಮ್ ಮತ್ತೆ ಮಾಡಿದಾಗ ಆಗುತ್ತೆ. ಖಂಡಿತ ಆಗುತ್ತೆ. ನೀವು ಡೌಟೇ ಪಡ್ಬೇಡಿ, ನಾನ್ ಹೇಳ್ತಿದ್ದೀನಲ್ವಾ, ನೀವು ಡೌಟೇ ಪಡ್ಬೇಡಿ. ನೀವು ಮಾಡಿ, ನೀವು ಯಾರಿಗಾದ್ರೂ ಮಾಡಿ, ಹಾಗೆ ಆಗುತ್ತೆ. ನಿಮ್ಮಿಂದ ನಾವು ಶಕ್ತಿಪಾತ್ ಮಾಡಿಸ್ಕೊಳಕ್ಕಿತ್ತೇನೋ ಮ್ಯಾಮ್, ಅದ್ ನಮ್ಗೆ ಅದಕ್ಕೆ ಆಗಿದೆ ಅನ್ಸುತ್ತೆ. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಒಳ್ಳೇದಾಗ್ಲಿ. ಸುಜಾತ ಅವ್ರು ಹೇಳ್ಬೇಕು. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನನಗೇನು ಅನ್ಸಿಲ್ಲ, ಇಲ್ಲ ನಂಗೇನು ಗೊತ್ತಾಗ್ಲಿಲ್ಲ. ಅರ್ಧ ಗಂಟೆ ಹಾಗೆ ಧ್ಯಾನದಲ್ಲಿ ಕೂತ್ಕೊಂಡಿದ್ರಾ? ಇಲ್ಲ, ಸ್ವಲ್ಪ ಏನ್ ಗೊತ್ತಾ, ನಾನು ಆಕ್ಚುಲಿ ನನ್ ಮನೇಲಿ ಇರ್ಲಿಲ್ಲ, ನಾನು ನನ್ ತಂಗಿ ಮನೆಗೆ ಹೋಗಿದ್ನಾ. ಹಾಗಾಗಿ ನಂಗೆ ಸ್ವಲ್ಪ ಸಮಸ್ಯೆ ಆಯ್ತು ಅಲ್ಲಿ. ಅಂತ ಹೇಳಿದ್ರೆ ಅಲ್ಲಿ ಬೇರೆ ಇದೆ ಅಲ್ವಾ, ನಂಗೆ ಅಲ್ಲಿ ಪುನಃ ಇಂಟರ್ನೆಟ್ ಕನೆಕ್ಷನ್ಸ್ ಕೂಡ ಸಿಗ್ಲಿಲ್ಲ ಸ್ವಲ್ಪ. ಆಮೇಲೆ ಹೇಗೋ ಮಾಡಿ ನಿಮ್ದು ನೋಡ್ತಾ ಇದ್ದೆ,
ನೋಡಿ ಹಾ. ಫಿನಿಶ್ ಆದ ಕೂಡಲೇ ಮತ್ತೆ ಧ್ಯಾನಕ್ಕೆ ನೀವು ಹೇಳಿದ್ರಲ್ಲ ಸ್ವಲ್ಪ ಹೊತ್ತು ಇದ್ದೆ, ಯಾಕಂದ್ರೆ ನನ್ಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಅಂದ್ರೆ ಮಾತುಗಳಾಗ್ತಾ ಇತ್ತು, ಅವ್ರಿಂದ ಮಾತಾಡ್ತಾ ಇರ್ತಿದ್ರು ಅವರು. ಹ್ಮ್. ಹಾಗಾಗಿ ನಂಗೆ ಆ ಮಾತುಗಳು ಕೇಳಿಸ್ತಿತ್ತು, ನಂಗೆ ಧ್ಯಾನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹಾ. ಇರ್ಲಿ ಇರ್ಲಿ, ಆಮೇಲೆ ಏನ್ ತಲೆ ಕಟ್ ಮಾಡಿದೆ. ಎಷ್ಟು 10 ನಿಮಿಷ ಮಾಡಿದ್ರಾ? ಇಲ್ಲ, ನಾನೊಂದು ಅಂದ್ರೆ ನಿಮ್ದೆಲ್ಲ ಫುಲ್ ಕೇಳಿದೆ. ನೆಕ್ಸ್ಟ್ ನೀವು ಹೇಳಿದ್ರಲ್ವಾ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ನೀವು ಧ್ಯಾನ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ, ಆದ್ಮೇಲೆ ನಾನು ಸ್ವಲ್ಪ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳುವ, ನೀವೊಂದು ಹಾಕಿದ್ರಲ್ವಾ ಅದು ಮ್ಯೂಸಿಕ್ ಇದ್ದು, ಒಂದು 10 ಮಿನಿಟ್ಸ್ ಕೂರ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಒಂದು 5 ಮಿನಿಟ್ಸ್ ಕೂತ್ರು ಮತ್ತೆ ಆಲೋಚನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮೈಂಡ್ ಒಳಗೆ, ಅಂದ್ರೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ನಂಗೆ ಒಂದೇ ಕಡೆ. ನೀವು ಮೈಂಡ್ ಅಲ್ಲಿ ಆ ಆಲೋಚನೆಗಳು ಬರೋದಕ್ಕೆ ಪ್ರಾರಂಭ ಆಯ್ತು. ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಮಾತುಗಳು ಅಲ್ಲಿ ಹೊರಗಡೆದು ಕೇಳಿಸ್ತಾ ಇತ್ತು, ಡಿಸ್ಟರ್ಬ್ ಇತ್ತು, ನಂಗೆ ಬೇಡ ಅನ್ಸ್ಬಿಡ್ತು. ಆಮೇಲೆ ಅಲ್ಲೇ ನಿಲ್ಸ್ಬಿಟ್ಟು ಹೋಗ್ಬಿಟ್ಟೆ. ಇರ್ಲಿ ಇರ್ಲಿ, ಏನ್ ತೊಂದ್ರೆ ಏನಿಲ್ಲ. ನೀವೇನ್ ಗೊತ್ತಾ, ಧ್ಯಾನದಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತ ಅನ್ಕೋಬೇಡಿ. ನೀವು ಕೂತ್ಕೊಳ್ಳಿ ಅಷ್ಟೇ. ನೀವು ಏನು ಮಾಡದೇ ಇರೋದೇ ಧ್ಯಾನ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಅದನ್ನ ಕಂಟ್ರೋಲ್ ಮಾಡ್ಬೇಕು, ಈ ಆಲೋಚನೆಗಳು ಬರ್ತಾ ಇದೆ, ಬರೀ ಪಾಸಿಟಿವೇ ಬರ್ಬೇಕು, ನೆಗೆಟಿವ್ ಬರಬಾರ್ದು. ಅದ್ ಯಾವ್ದು ನಮ್ಮ ಕೈಯಲ್ಲಿ ಇರಲ್ಲ. ಅದೇನ್ ಬರುತ್ತೋ ನೀವೇನ್ ಮಾಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ. ನೀವು ಕಣ್ ಮುಚ್ಕೊಂಡ್ ಕೂತ್ಕೋತೀರಾ ಅಲ್ವಾ, ಶಕ್ತಿಪಾತ್ ನಾವ್ ಮಾಡ್ತಾ ಇರ್ತೀವಿ. ಅದ್ ಏನೇ ಯೋಚನೆಗಳು ಬಂದ್ರು ನೋಡಿ, ಓ ಈ ಯೋಚನೆ ಬಂತಾ, ಎಸ್ ಹೌದು, ನಿಮ್ ಒಳಗಡೆ ಅದಿದೆ ಅಲ್ವಾ, ಮನ್ಸೊಳಗಡೆ ಅದೇನೇನ್ ಇರುತ್ತೆ ಅಲ್ವಾ, ಅದನ್ನ ನೋಡಿ ಅಷ್ಟೇ. ಅದ್ರ ಜೊತೆ ನೀವು ಕಾನ್ವರ್ಸೇಷನ್ ಮಾಡ್ಬೇಡಿ. ಈಗ ನಾವೇನ್ ಮಾಡ್ತೀವಿ, ಒಂದ್ ಘಟನೆ ಬಂತು ಅಂದ್ರೆ ಅದ್ ಹೇಗ್ ಬಂತು, ಅದ್ ಹೇಗಾಯ್ತು, ಓ ಅದ್ ಹಾಗಲ್ವಾ, ಓ ಅಲ್ಲಿಂದ ಏನ್ ಮಾಡ್ತೀರಾ, ಅದ್ರ ಹಿಂದ್ಗಡೆ ಹೋಗ್ತೀರಾ ನೀವು. ಟ್ರಾವೆಲ್ ಮಾಡ್ತೀವಿ ನಾವು, ಆ ಟ್ರಾವೆಲ್ ಮಾಡ್ಬಾರ್ದು. ಬಂತಾ, ಎಸ್, ನನ್ ಮನ್ಸೊಳಗಡೆ ಓ ಈ ಆಲೋಚನೆ ಇದೆ, ಹೌದು, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನಿಮಗೆ ನೀವು ಬೇರೆಯವ್ರಿಗೆ ಯಾರಿಗೂ ನೀವು ಹೇಳ್ತಾ ಇಲ್ಲ ಅಲ್ವಾ, ನೀವು ತೋರಿಸ್ತಾ ಇಲ್ಲ ಅಲ್ವಾ, ನಿಮ್ ಒಳಗಡೆ ಏನಿದೆ ಅಂತ ನೀವು, ಅದ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೇಗೆ ಗೊತ್ತಾ ಅದು? ಇವತ್ತು ಏನ್ ಗೊತ್ತಾ, ಆಲೋಚನೆಗಳು ಒಂದ್ 10,000 ಬರುತ್ತೆ ಅನ್ಕೊಳ್ಳಿ. ಇನ್ನೊಂದ್ಸಲ ಮೆಡಿಟೇಷನ್ ಕೂತ್ಕೊಳ್ತೀರಾ, ಒಂದು 5,000 ಬರುತ್ತೆ, ಆಮೇಲೆ 4,000 ಆಗುತ್ತೆ, 3,000 ಆಗುತ್ತೆ, 2,000, 1,000 ಬಂದು ಕೊನೆಗೆ ಆಲೋಚನೆಗಳೇ ಇಲ್ಲದ ಸ್ಥಿತಿಗೆ ನೀವು ತಲುಪ್ತೀರಾ. ಹಾಗಾಗಿ ನೀವು ಪ್ರಯತ್ನ ನೀವ್ ಏನೇ ಮಾಡ್ಬೇಡಿ, ಅದಾಗಿ ತಾನೇ ಘಟಿಸುತ್ತೆ. ಅದೇ ಧ್ಯಾನ ಅನ್ಸ್ಕೊಳ್ಳಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನೀವು ಕೂತ್ಕೊಂಡಿದ್ರು ಕೂಡ ನಿಮ್ಗೆ ಶಕ್ತಿಪಾತ ಆಗಿರುತ್ತೆ, ನೀವು ಕೂತ್ಕೊಂಡಿಲ್ಲ ಅಂದ್ರೂ ಕೂಡ ಶಕ್ತಿಪಾತ ಆಗಿರುತ್ತೆ. ಅಟ್ ಈ ಟೈಮ್ ಅಲ್ಲಿ ಕೂತ್ಕೊಂಡಾಗ ಏನ್ ಗೊತ್ತಾ, ನಿಮ್ಗೆ ಇನ್ನೂ ಕೂಡ ಅದು ವೈಬ್ರೇಷನ್, ಇನ್ನೂ ಕೂಡ ನಿಮ್ಗೆ ಅದು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನಿಮ್ಮ ಚೇತನದೊಂದಿಗೆ ಅದೇನ್ ಕೆಲಸ ಆಗ್ಬೇಕು ಅದಾಗಿರುತ್ತೆ. ಏನ್ ತಲೆ ಕೆಡ್ಸ್ಕೊಳ್ಳುವಂತದ್ದು ಏನು ಇರೋದಿಲ್ಲ. ಒಳ್ಳೇದಾಗ್ಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೇದೇ ಎಕ್ಸ್ಪೀರಿಯನ್ಸ್. ಶಾಂತಮ್ಮ ಅವರು, ಅಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಇದು ನಾನು ಇವತ್ತು ನೋಡ್ಲೇ ಇಲ್ಲ, ಅದು ಸಂಜೆಯಿಂದನು ರೌಂಡ್ ತಿರುಗ್ತಾ ಇದೆ ಯೂಟ್ಯೂಬ್ ಅಲ್ಲಿ ಎಲ್ಲಾನು. ನಾನ್ ನೋಡೇ ಇಲ್ಲ, ಇವಾಗ್ಲೂ ಹಾಕೊಂಡಿದೀನಿ, ಅದು ನೋಡಕ್ಕೆ ಆಗಿಲ್ಲ. ಇವತ್ತು ಅದನ್ನ ತೆಗಿಬೇಡಿ, ನಾನು ರಾತ್ರಿಗೆ ನೋಡ್ತೀನಿ. ನಮ್ ಸೊಸೆ ಇಲ್ಲ, ಸೊಸೆ ನಮ್ಮ ಮಗನ ಇದ್ದೀನಿ, ಅದನ್ನ ಸರ್ ಮಾಡಿಸ್ಕೊಂಡು ಮಾಡ್ತಾ ಇದ್ದೆ. ಅದು ಸರ್ ಮಾಡಕ್ಕೆ ಯಾರು ಇಲ್ಲ, ಅದೆಲ್ಲ ಗೊತ್ತಾಗಲ್ಲ. ಹೇಳಿ ಮೇಡಮ್. ಇದಲ್ಲ ನಿನ್ನೆ ಶಕ್ತಿಪಾತಿ ಹೇಳಿದ್ನಲ್ಲ ನಾನು. ಅದೇ ಇವಾಗ ಅದ್ ಮೇಲೆ ಕೊಟ್ಟಿದ್ದು ಸ್ಕ್ರೀನ್ ಅಲ್ಲಿ ಬಂತ, ಬರೀ ರೌಂಡ್ ತಿರುಗ್ತಾ ಇದೆ ಅಷ್ಟೇ. ನಿನ್ನೆ ನಂದು ಇದು ಬರ್ತಾ ಇಲ್ಲ, ವಿಡಿಯೋ ಆಡಿಯೋ ಬರ್ತಾ ಇಲ್ಲ, ಹಾಗಾಗಿ ಅದಕ್ಕೆ ಅದು ಏನು ಗೊತ್ತಾಗ್ತಾ ಇಲ್ಲ. ಅದು ಹಾಕಿದ ತಕ್ಷಣ ಬರ್ತಾ ಇಲ್ಲ. ಇಲ್ಲ ಮೇಡಮ್, ಬರ್ತಾ ಇಲ್ಲ. ಇಲ್ಲ ಯಾವ್ದ್ರಲ್ಲೂ, ಯಾವ ಚಾನಲ್ ಅಲ್ಲೂ ಬರ್ತಾ ಇಲ್ಲ, ಯಾವ ಚಾನಲ್ ಬರ್ತಾ ಇಲ್ಲ, ಬರೀ ರೌಂಡ್ ಆಗ್ತಾ ಇದೆ ಎಲ್ಲ. ಯಾವ ಚಾನಲ್? ನಿಮ್ದು ನೆಟ್ವರ್ಕ್ ಏನಾದ್ರು ಇಶ್ಯೂಸ್ ಆಗಿದೆಯೇನೋ ನೋಡ್ಕೊಬೇಕಿತ್ತು. ಅದೇ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಮೇಡಮ್, ಎಲ್ಲ ಸೊಸೆ ಮಗ ಮಾಡ್ಕೊಂಡಿದ್ದೇನೆ. ಅದ್ ಬಂದ್ಮೇಲೆ ತೋರಿಸ್ತೀನಿ. ಇವತ್ತು ತೆಗಿಬೇಡಿ ಮೇಡಮ್, ಅದು ಹಂಗೆ ಇರ್ಲಿ, ನಾನು ಬೆಳಗ್ಗೆ ಮಾಡ್ಕೊಂಡು ನಾನು ನಾಳೆ ಹೇಳ್ತೀನಿ. ಆಯ್ತು, ನಿಮ್ಗೆ ಯಾವಾಗ ಸಮಯ ಆಗುತ್ತೋ. ಏನು ಮಾಡೋಂಗಿಲ್ಲ ಅಮ್ಮ, ನೀವು ಮೊಬೈಲ್ ಅಲ್ಲೇ ಇರುತ್ತೆ ಅಲ್ವಾ, ಅದ್ರ ಲಿಂಕ್ ಇರುತ್ತಲ್ಲ, ಅದ್ರ ಕ್ಲಿಕ್ ಮಾಡಿ ಅಷ್ಟೇ, ಅದು ಓಪನ್ ಆಗುತ್ತೆ. ಹೌದು, ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ, ರೌಂಡ್ ಬರ್ತಾ ಇದೆ, ಬೇರೆ ಏನು ಬರ್ತಾ ಇಲ್ಲ.
ಅದೇ ನಿಮ್ಗೆ ನೆಟ್ವರ್ಕ್ ಅದನ್ನ ನೆಟ್ ಕನೆಕ್ಷನ್ ಮಾಡ್ಕೊಳ್ಬೇಕು. ಇಷ್ಟ್ ಮಾಡ್ತಾ ಅದೇ ಇದೀರಲ್ಲ ಮಾಡ್ಕೊಂಡಿದ್ದೇನೆ. ಈ ಏಜ್ ಅಲ್ಲಿ ಇಷ್ಟ್ ಮಾಡ್ತಾ ಇದೀರಲ್ಲ ತುಂಬಾ ಖುಷಿ ಆಗತ್ತೆ. ಕೇಳಿಸ್ಕೊಳ್ಳಿ, ನಂಗೆ ಖುಷಿ ಪಡ್ತೀನಿ. ಕಲ್ತ್ಕೊಂಡ್ ಮಾಡಿ, ನಂಗೆ ಏನಿಲ್ಲ. ತುಂಬಾ ಇಷ್ಟ ಆಯ್ತು. ನೀವು ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತಾ ಇದ್ರಲ್ಲ, ಅವರ ಇದು ಇದೆಲ್ಲ ನಡುವೆ ಅದು ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಹೇಗಾದ್ರೂ ಹಾ. ಕಲೆಕ್ಟ್ ಮಾಡ್ಕೋಬೇಕೆಲ್ಲ ಕಲೆಕ್ಟ್ ಆಯ್ತು, ಮಾಡ್ಕೋಬೇಕೆ ನಿಧಾನಕ್ಕೆ ಇವಾಗ ನಿಮ್ ಸಮಯ ಆದಾಗ ಕೂತ್ಕೊಂಡು ಮಾಡ್ತಾ ಬನ್ನಿ. ಗೊತ್ತಾಗಿಲ್ಲ ಅಂದ್ರೆ ನನ್ಗೆ ಕಾಲ್ ಮಾಡಿ, ನನ್ನ ನಂಬರಿಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಕರೆಕ್ಟ್ ಮೇಡಮ್. ಇವತ್ತು ಒಳ್ಳೇದಾಗ್ಲಿ. ಜಪ ಸುಮಾರು ಬೆಳಗ್ಗೆ ಹೊತ್ತು ಜಪ ಮಾಡ್ತೀನಿ. ಇವತ್ತು ಶುರು ಮಾಡಿದ್ರೇನೆ ಏನೋ ಬೇಜಾರಿತ್ತು. ಕೊನೆಗೆ ದೇವ್ರನ್ನ ಬೈಕೊಂಬಿಟ್ಟು ಬಿಟ್ಬಿಟ್ಟು ಮಾಡಲ್ಲ ಹೋಗ್ ಅಂತ ಜಪದ ಮನೆಯದೆಲ್ಲ ಪಕ್ಕಕ್ಕೆ ಸಿಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ಮಾಡಿಲ್ಲ, ಏನು ಮಾಡಿಲ್ಲ. ಶುಕ್ರವಾರ ಇವತ್ತು ಪೂಜೆ ಎಲ್ಲ ಮಾಡಿದೆ. ಲಾಸ್ಟ್ ಜಪ ಮಾಡಿ ನೈವೇದ್ಯ ಮಂಗಳಾರತಿ ಮಾಡಿ ಇದ್ ಮಾಡ್ತೀನಿ. ದೇವಿಗೆ ಇದಕ್ಕೆ ಎಲ್ಲಾನು ಸುಮಾರು 5 ಜಪ ಇಟ್ಕೊಂಡಿದ್ದೀನಿ. 2 ಅವರ್ ಆಗತ್ತೆ. ಇವತ್ತು ಯಾಕೆ ಸ್ಟಾರ್ಟಿಂಗ್ ಎಲ್ಲ ಬೇಜಾರ್ ಮಾಡ್ಕೊಂಡ್ರಿ? ಅದೇನೋ ಗೊತ್ತಾಗಿಲ್ಲ ಮುಂಚೆ. ಯಾವಾಗ ಧ್ಯಾನನೂ ಅಷ್ಟೇ ಮಾಡ್ಕೊಂಡು ಜಪದ್ ಮಣಿ ಇಟ್ಕೊಂಡಿದ್ದೀನಿ, ಜಪದ್ ಮಣಿ ಮಾಡ್ತೀನಿ. ಅದ್ಯಾಕೆ ಯಾಕೆ ಗೊತ್ತಾಗಿಲ್ಲ ಇವತ್ತು. ಹಾಗಾಗಿ ಸಂಜೆ ಮಾಡೋಣ ಕೂತ್ಕೊಂಡೆ, ಬೇಡ ಅನ್ನಿಸ್ತು. ದೀಪ ಹಚ್ಬಿಟ್ಟು ಬಂದ್ಬಿಟ್ಟೆ ಗಂಗಾತಿ ಮಾಡಿ. ಏನು ಟೆನ್ಷನ್ ಮಾಡ್ಕೋಬೇಡಿ. ಕೆಲವೊಮ್ಮೆ ಆಗುತ್ತೆ, ಬಟ್ ಅದು ನಿಮ್ಗೆ ಅನ್ಸುತ್ತೆ. ನಿಮ್ಗೆ ಅದು ಮನಸ್ಸಿನ ಒಂದು ಸ್ಥಿತಿ ಇರುತ್ತೆ ಅಲ್ವಾ, ಹೌದು. ಆ ರೀತಿಯಾಗಿ ಹೇಳ್ಕೊಂಡ್ ಬಂದೆ ದೇವ್ರ ಹತ್ರ ಹೇಳ್ಕೊಂಡ್ ಬಂದೆ. ನನಗೆ ಈ ತರ ಮಾಡಿಸ್ಬೇಡ, ನಾನು ರಾತ್ರಿಗೆ ಅದು ಜಪ ಮಾಡಕ್ ಮನ್ಸ್ಕೊಡು, ಜಪ ಮಾಡಕ್ ಮನ್ಸ್ಕೊಡು ದೇವ್ರೆ. ಅಮ್ಮ ಒಂದ್ ಮಾತು ಕೇಳಿ, ಇಷ್ಟು ವರ್ಷ ನೀವ್ ಏನ್ ಮಾಡಿದೀರಾ? ಜಪನೇ ಮಾಡಿದೀರಾ ಅಲ್ವಾ? ಜಪ ಮಾಡಿದೀರಾ, ಹೋಮ ಮಾಡಿದೀರಾ, ಪೂಜೆ ಮಾಡಿದೀರಾ, ದೇವರಿಗೆ ಅರ್ಚನೆ ಮಾಡಿದೀರಾ. ನಿಮ್ಗೆ ಯಾವ್ದೋ ಒಂದು ಕಾರ್ಯವನ್ನ ನೀವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ಅದ್ರ ಪುಣ್ಯ ಫಲನೇ ಇವಾಗ ನೀವು ಇದಕ್ ಬಂದಿರೋದು. ಪುನಃ ಈಗ್ಲೂ ಕೂಡ ಏನ್ ಗೊತ್ತಮ್ಮ, 1ನೇ ಕ್ಲಾಸ್ನ ಎಷ್ಟು ವರ್ಷ ಓದ್ತೀರಾ? 5ನೇ ಕ್ಲಾಸ್ನ ಎಷ್ಟು ವರ್ಷ ಓದ್ತೀರಾ? ಈಗ ಪೂಜೆ ಮಾಡಿದೀರಾ, ಜಪ ಮಾಡಿದೀರಾ, ಹೌದಲ್ವಾ? ಅದ್ರ ಮುಂದಿನ ಸ್ಥಿತಿ ಏನ್ ಹೇಳಿ ಇವಾಗ? ಈಗ ನಿಮ್ಗೆ ಸಮಯ ಏನು ಅಂತ ಹೇಳಿದ್ರೆ ಧ್ಯಾನ ಮಾಡೋದು. ಇವಾಗ 2 ವರ್ಷದಿಂದ ನಾರಾಯಣ ಟೆಸ್ಟ್ ಹೋಗಿದ್ದೆ, 4 ಸತಿ ಗುರುವಾರ ಹೋಗಿದ್ದೆ. ಮೇಡಮ್ ನಮ್ಗೆ ಒಳ್ಳೊಳ್ಳೆ ಟೀಚರ್ಗೂ ಸಿಕ್ಕಿದ್ರು. ಇವಾಗ ಅಷ್ಟೇ ಆನ್ಲೈನ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಸುಮಾರು 2-3 ಕಡೆ ಆನ್ಲೈನ್ ಕ್ಲಾಸ್ ತಗೊಂಡಿದ್ದೀನಿ. ಆಮೇಲೆ ದುರ್ಗಾ ಸಪ್ತಶತಿ ಮುಗಿಸ್ಕೊಳ್ತಾ ಇದ್ದೀನಿ, ಇವಾಗ ಮುಗಿತಾ ಇದೆ. ಅವರು ಅಷ್ಟೇ ಟೀಚರ್ ತುಂಬಾ ಚೆನ್ನಾಗಿ ಇದು ಮಾಡ್ತೀನಿ. 1 ನಿಮಿಷ ಬಿಟ್ಬಿಟ್ಟು ಏನೋ ಮಾಡ್ತಾನೆ ಇರ್ತೀನಿ ನಾನು. 1 ನಿಮಿಷ ಕೂತ್ಕೋಬಾರ್ದು ನಾನು. ಏನಾರು ಒಂದು ಹುಡ್ಕೊಂಡು ಇವಾಗ ಯೂಟ್ಯೂಬ್ ಅಲ್ಲಿ ಬೇರೆ ಎಲ್ಲ ಸಿಗುತ್ತಲ್ವಾ, ಅದು ಫೋನ್ ಮಾಡಿದ್ರು ನಮ್ಮಲ್ಲಿ ಬೈತಾರೆ, ಎಷ್ಟು ನೋಡ್ತೀರಾ, ಎಷ್ಟು ಮಾಡ್ತೀರಾ ನೀವು, 28ಕ್ಕೆಲ್ಲ ಇದು ಮಾಡ್ತೀರಾ, ಯಾವ್ದಾದ್ರು ಒಂದ್ ಇಟ್ಕೊಡಿ ಅಂತ. ಇಲ್ಲಪ್ಪ ಪ್ಲೀಸ್ ಇದೊಂದು ಅಂತ ಅಂದ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ದೀನಿ. ಈಗ ನಿಮ್ದೊಂದು ಮತ್ತೆ ಸಾಯಂಕಾಲ ಒಂದು ಬರುತ್ತೆ. ಆನ್ಲೈನ್ ಕ್ಲಾಸ್ಗಳು ನಂಗೆ ಜಾಸ್ತಿ ಇದೆ. ನನಗೆ 12 ಗಂಟೆಯಿಂದ 1 ಗಂಟೆ ತನಕ ದುರ್ಗಾ ಸಪ್ತಶತಿ ಇದೆ, ಸಾಯಂಕಾಲ ನಾರಾಯಣಂ ಇದೆ, ತುಂಬಾ ವಾರಕ್ಕೆ 2 ಕ್ಲಾಸಸ್ ಇದೆ. ಭಗವದ್ಗೀತೆ ಕ್ಲಾಸ್ ಕೊಡ್ತಾ ಇದ್ದೀನಿ ಅಲ್ಲಿ, ಅಂದ್ರೆ ಅಲ್ಲೇ ಆನ್ಲೈನ್ ಅಲ್ಲೇ. ನಂಗೆ ಸ್ವಲ್ಪ 2 ವರ್ಷದಿಂದ ಇದಾಗ್ಬಿಟ್ಟಿದೆ ನನಗೆ. ಸರಿ ಆಯ್ತು. ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ ಅಂತ ಸಮಯ ನೋಡ್ಕೊಂಡು ಮಾಡ್ತಾ ಬನ್ನಿ. ಒಳ್ಳೇದಾಗ್ಲಿ. ಆಯ್ತು ಮೇಡಮ್, ಫೋನ್ ಮಾಡ್ತೀನಿ ಆ ತರ ಇದ್ರೆ ಫೋನ್ ಮಾಡ್ತೀನಿ. ಸರಿ ಆಯ್ತು. ಮತ್ತೆ ಇನ್ಯಾರು ಶೇರ್ ಮಾಡ್ತೀರಾ? ಹರಿಣಿ ಅವರು ಹೊಸಬ್ರು ಅನ್ಸುತ್ತೆ. ಹರಿಣಿ ಅವ್ರು ಮಾತಾಡ್ಲಿಲ್ಲ, ಎಲ್ಲಿಂದ ಕನೆಕ್ಟ್ ಆಗಿದ್ದೀರಾ? ಬಡಿಗೆರೆ ಸರ್. ಮೇಡಮ್ ತೆಗಿಬೇಡಿ ಅದ್ನ. ಶಾಲಿನಿ ಅವರು ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಬೇಕು. ಬಡಿಗೆರೆ ಸರ್ ಕಾಲ್ ಮಾಡಿದ್ರು ನನ್ಗೆ. ಸರ್ ಮತ್ತೊಮ್ಮೆ ಹೇಳಿ ಸರ್, ಎಲ್ಲರಿಗೂ ಗೊತ್ತಾಗ್ಲಿ ನಿಮ್ಮ ಅನುಭವ. ಏನೇ ಕೇಳ್ತೀವಿ ನೋಡಿ, ಎಲ್ಲ ಹೇಳ್ತಾರದೆಲ್ಲ ಕೇಳ್ತಾ ಇದ್ದೀನಿ. ಒಳ್ಳೇದಾಗ. ಬಡಿಗೆರೆ ಸರ್, ನಿಮ್ಮ ಅನುಭವನ ಶೇರ್ ಮಾಡಿ ಸರ್ ಎಲ್ಲಾರ್ಗುನು. ಎಷ್ಟ್ ಖುಷಿಯಿಂದ ಹೇಳಿದ್ರಿ. ನಾನು ಒಬ್ಳಿಗೆ ಹೇಳಿದ್ರೆ ಸಾಕಾ? ಮ್ಯಾಮ್ ಶಕ್ತಿಪಾತ್ ಒಂದೇ ಸಲನಾ ಮ್ಯಾಮ್ ಮಾಡೋದು ನೀವು? ಇದು ಕ್ಲಾಸ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ನೀವ್ ಎಷ್ಟ್ ಸಲ ಬೇಕಾದ್ರೂ ಶಕ್ತಿಪಾತನ ತಗೋಬಹುದು. ಅದು ತಗೋಬಾರ್ದು ಅಂತ ಏನಿಲ್ಲ.
ನಿಮ್ ಎನರ್ಜಿ ಹಾ. ಮತ್ತೆ ಇನ್ನು ಜಾಸ್ತಿನೇ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ಅದೇ ಕೆಲವ್ರಿಗೆಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ಲ ನೆನ್ನೆ, ಅದಕ್ಕೆ ಕೇಳ್ದೆ ಮ್ಯಾಮ್. ಅವಕಾಶ ಇದ್ರೆ ಇನ್ನೊಂದ್ಸಲ. ಅಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು ಅಂತ ಬಯಸ್ಬೇಡಿ ಅಂತಾನೆ ಹೇಳ್ತಾ ಇರೋದು ನಾನು ನಿಮ್ಗೆ. ನೋಡಿ ಏನ್ ಗೊತ್ತಾ, ಇಷ್ಟು ದಿನ ಧ್ಯಾನನೇ ಮಾಡಕ್ ಆಗ್ತಿರ್ಲಿಲ್ಲ ಕೆಲವರಿಗೆಲ್ಲ, ಕೂತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಇವತ್ತು ಧ್ಯಾನ ಕೂತಿದ್ದಾರೆ ಅಂದ್ರೆ ಅದೇ ಮಿರಾಕಲ್, ಹೌದಲ್ವಾ? ಇವತ್ತು ಕೂತ್ಕೊಂಡಿದ್ದಾರೆ, ಅಷ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇ ಅವರಿಗೆ ಒಂದು ಚಮತ್ಕಾರ ಅನ್ಸುತ್ತೆ. ಈಗ ನಿಮ್ಗೇನು ಅಂತ ಹೇಳಿದ್ರೆ ನಿಮ್ದೊಂದು ಸ್ಥಿತಿ ಇರುತ್ತೆ ನಿಮ್ದು. ಈಗ ನೀವು ಬಣ್ಣಗಳು ಅವಾಗೆಲ್ಲ ನೋಡಿದೀರಾ, ಮತ್ತೆ ನಿಮ್ಗೆ ಬಣ್ಣಗಳು ಒಂದ್ಸಲ ಆದಂತ ಅನುಭವ ಮತ್ತೊಮ್ಮೆ ನಿಮ್ಗೆ ಅದೇ ಆಗಲ್ಲ. ಬೇರೆ ಬೇರೆದು ಆಗ್ತಾ ಇರುತ್ತೆ. ಹಾಗಾಗಿ ನೀವು ಬೇರೆ ಬೇರೆ ಬದಲಾವಣೆಗಳು ಬೇರೆ ಬೇರೆದು ಆಗ್ತಾ ಇರುತ್ತೆ. ಇದೇ ಆಗ್ಬೇಕು ಅಂತ ತುಂಬಾ ಟ್ರಾವೆಲ್ ಮಾಡೋದಿದೆ, ತುಂಬಾ ಅನುಭವಗಳಾಗತ್ತೆ. ಇದೊಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ, ನೀವು ಎಂಜಾಯ್ ಮಾಡ್ತಾ ಬನ್ನಿ ಅಷ್ಟೇ. ಇವತ್ತು ಏನು ಕಾಣಿಸಿಲ್ವಾ, ನೀವು ಎಲ್ಲಿ ತನಕ ಮನಸ್ಸು ಕರ್ಕೊಂಡು ಹೋಗ್ತೀರೋ ಅಲ್ಲಿ ತನಕ ಬರ್ತೀವಿ. ಮನಸ್ಸು ನೀವು ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರೋ ಅಲ್ಲಿ ತನಕ ಬರ್ತೀವಿ. ನಾನಂತ ನೀವು ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಾ ಅಲ್ಲಿ ತನಕ ಬರ್ತೀನಿ. ಸರಿ ಆಯ್ತು, ಬನ್ನಿ ಅಮ್ಮ. ನೀವ್ ಎಷ್ಟು ಕಲಿತೀರಾ. ನನ್ನ ಹತ್ರ ಇರೋದೆಲ್ಲ ಕೊಡ್ಬೇಕು ಅನ್ನೋ ಆಸೆ ನನಗೆ, ಯಾವ್ದು ನಾನು ಇಟ್ಕೋಬೇಕು ಅನ್ನೋದಿಲ್ಲ ನನಗೆ. ಏನೇನ್ ಇದೀವಿ ಎಲ್ಲಾನು ಕೊಟ್ಬಿಟ್ಟು ನಿಮ್ಗೆಲ್ಲರಿಗೂ ಕೊಡ್ಬೇಕು. ನನ್ಗೆ ಆಸೆ ಏನ್ ಗೊತ್ತಾ, ನೀವೆಲ್ಲ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂತ. ಎಲ್ಲರೂ ಗ್ರ್ಯಾಂಡ್ ಮಾಸ್ಟರ್ಗಳಾಗಿ ನಿಮ್ಮ ಊರುಗಳಲ್ಲೆಲ್ಲ ಸೆಂಟರ್ ಓಪನ್ ಮಾಡಿ, ಓಪನ್ ಮಾಡಿ, ನೀವು ನಿಮ್ ಕೈಗಳಿಗೆ ಸಾಕು, ಸಾವಿರಾರು ಜನಕ್ಕೆ ನೀವು ಹೀಲಿಂಗ್ ಮಾಡಿ, ಹಳ್ಳಿಗಳಲ್ಲೂ ಕೂಡ ಸೆಂಟರ್ಗಳು ಓಪನ್, ನೀವು ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಸೆಂಟರ್ಗಳು ಓಪನ್ ಮಾಡ್ಕೊಡಿ. ನೆಕ್ಸ್ಟ್ 3rd ಲೆವೆಲ್ ಇಂದ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀನಿ. ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ, ಇನ್ನು ಕಲಿಯೋದಿರುತ್ತೆ ನಿಮ್ಗೆ. ಎಲ್ಲಾ ಕಡೆ ನಿಮ್ದೇ ಆದಂತ ಸೆಂಟರ್ಗಳನ್ನ, ಹೀಲಿಂಗ್ ಸೆಂಟರ್ಸ್ ಗಳನ್ನ ನೀವು ಓಪನ್ ಮಾಡ್ಕೋಬಹುದು. ನೀವು ಓಪನ್ ಮಾಡ್ಕೊಂಡು ನೀವು ನಂತರ ಹೀಲಿಂಗ್ ಮಾಡುದು. ನನ್ನ ಗುರುವಿನ ಮೀರಿಸಿದ ಶಿಷ್ಯರಾಗ್ಬೇಕು ನೀವೆಲ್ಲ. ನನಗಿಂತನೂ ಕ್ರಿಯೇಟಿವಿಟಿ ಆಗಿ, ನನಗಿಂತನೂ ಇನ್ನೂ ಇನ್ನೋವೇಟಿವ್ ಆಗಿ, ನನಗಿಂತನೂ ಇನ್ನೂ ಫಾಸ್ಟ್ ಆಗಿ ಚಿತ್ಗೆ ಹೊಡೆಯೋಷ್ಟರಲ್ಲಿ ನಿಮ್ ಹೀಲಿಂಗ್ ಆಗ್ಬೇಕು. ನೀವು ನೋಡಿದ ತಕ್ಷಣ ನಿಮ್ಮಿಂದ ಅವ್ರಿಗೆ ಪರಿವರ್ತನೆ ಆಗ್ಬೇಕು. ಅಷ್ಟು ಬೆಳಿಬೇಕು ನೀವು ಅನ್ನೋದೇ ನನ್ನ ಆಸೆ. ನನ್ನನ್ನು ನೀವು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು ನೀವು. ಆ ಆಸೆ ನನ್ಗೂ ಇದೆ, ಖಂಡಿತ ಅದೆಲ್ಲ ಆಗುತ್ತೆ. ಇದೇ ತರ ಪಾರ್ಟಿಸಿಪೇಟ್ ಮಾಡ್ತಾ ಬನ್ನಿ, ಎಲ್ಲ ವಿಷಯಗಳನ್ನು ಕೂಡ ನೀವು ತಿಳ್ಕೊಳ್ತಾ ಬನ್ನಿ, ನಿಮ್ಗೆ ಅನುಭವಕ್ಕೆ ಬರ್ತಾ